ಮುಸ್ಲಿಂ ಯುವತಿ ಜೊತೆ ಹಿಂದೂ ಯುವಕನ ಮದುವೆಯಾಗಿದ್ದು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದ ನವ ಪ್ರೇಮಿಗಳ ಮದುವೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ನವನಗರ ಬಳಿ ನಡೆದ ಘಟನೆ ಇದು. ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಬಂದಿದ್ದಾರಂತೆ ನವ ಜೋಡಿಗಳು. ಹಿಂದೂ ಕಾರ್ಯಕರ್ತರು ಯುವತಿಯ ಕುಟುಂಬ ಉಪಸ್ಥಿತರಿದ್ರಂತೆ. ಈ ಸಂದರ್ಭದಲ್ಲಿ ಈ ವೇಳೆಯೇ ವಾಗ್ವಾದ ಆಗಿದೆ. ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ ಕೂಡ ಆಗಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರು ಹಿಂದೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಗಿದೆ. ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸತ್ಯ ಸಿಗ್ತಾ ಇದೆ. ಕುಮಾರಸ್ವಾಮಿ ಹಿಂದೂ ಬಲೆ ಇರೋದಿನ ಹಿಂದೂ ಇರಬಾರ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಎಕ್ಸಾಕ್ಟ್ಲಿ ಕಾರಣ ಏನು? ಈಗ ಇಬ್ರು ಪರಸ್ಪರ ಪ್ರೀತಿ ಮಾಡಿದ್ದಾರೆ, ಅವರ ಒಪ್ಪಿಗೆ ಮೇರೆಗೆ ಅವರು ಮದುವೆ ಆಗ್ತಾ ಇದ್ದಾರೆ. ಬಟ್ ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ ಯಾಕೆ? ಕಾರಣ ಏನು? ಯಾವುದನ್ನ ಆಗ್ರಹ ಮಾಡಿದ್ರು ಅವರು? ಏನು ಶ್ರುತಿ, ಬಾಗಲಕೋಟೆಯಲ್ಲಿ ನಿನ್ನೆ ಏನು ಒಂದು ಬಾದಾಮಿಯ ಒಂದು ಮುಸ್ಲಿಂ ಯುವತಿ ಮತ್ತು ಹಿಂದೂ ಯುವಕ ಮದುವೆಯಾಗಿ ದೇವಸ್ಥಾನದಲ್ಲಿ ಮದುವೆ ಆದ ತಕ್ಷಣವೇ ಏನು ಯುವತಿಯ ಮನೆಯ ಕಡೆಯಿಂದ ಬೆದರಿಕೆ ಇತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಒಂದು SP ಆಫೀಸ್ಗೆ ಏನು ಒಂದು ಸರ್ ನಮಗೆ ಸಹಾಯ ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರ ಬಾಗಲಕೋಟೆಯ ನಗರದ SP ಆಫೀಸ್ನಲ್ಲಿ ಬರ್ತಾರೆ. ಆಗ ಏನು ಅವರು ಬಂದ ತಕ್ಷಣವೇ ಒಂದು ಗುಂಪು ಹಿಂದೂ ಸಂಘಟನೆಕಾರರು ಬರ್ತಾರೆ. ಜೊತೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗ ಏನು ಅವರು ಬಂದ ತಕ್ಷಣವೇ ಒಂದು ಗುಂಪು ಹಿಂದೂ ಸಂಘಟನೆಕಾರರು ಬರ್ತಾರೆ. ಜೊತೆಗೆ ಅಲ್ಲಿ ಮುಸ್ಲಿಂ ಮುಖಂಡರು ಕೂಡ ಬರ್ತಾರೆ. ಬಂದು ಎರಡೂ ಗುಂಪುಗಳ ಮಧ್ಯೆ ಮಧ್ಯಾಹ್ನವೇ ಒಂದು ಸಣ್ಣ ಪುಟ್ಟ ಗಲಾಟೆಗಳು ನಡೀತೆ, ವಾಗ್ವಾದಗಳು ನಡೀತೆ. ಇಷ್ಟರ ಮಧ್ಯೆಯೂ ಕೂಡ ಏನು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನು ಇಬ್ಬರನ್ನು ಸಮಾಧಾನ ಮಾಡಿ ಏನು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಅಹಿತಕರ ಘಟನೆ ಆಗದಂತೆ ನೋಡಿಕೊಂಡು ಅವರನ್ನು ಮನವೊಲಿಸಿ ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಇವರನ್ನು ಕಳಿಸ್ತಾರೆ. ಆದರೆ ಒಟ್ಟಾರೆಯಾಗಿ ಹಿಂದೂ ಕಾರ್ಯಕರ್ತರು ಏನು ಯಾವತ್ತೂ ನೀವು ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಮಾಡಬಾರ್ದು, ಹಿಂದೂ ಮುಸ್ಲಿಮ್ಗೆ ಒಂದು ನ್ಯಾಯ ಬೇರೆ ಆಗಬಾರ್ದು, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು. ನೀವು ಯಾಕೆ ಇಲ್ಲಿವರೆಗೂ ಕೂಡ ಒಂದು ಯುವಕ ಮತ್ತು ಯುವತಿಯನ್ನು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ, ಆದಷ್ಟು ಬೇಗನೆ ಅವರನ್ನು ಕಳಿಸ್ರಿ ಅನ್ನುವಂಥ ಒಂದು ವಾಗ್ವಾದ ನಡೆಸ್ತಾರೆ. ಅಷ್ಟರಲ್ಲಿ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸಮಾಧಾನ ಮಾಡುತ್ತಲೇ ಅವರನ್ನು ಹೊರಗೆ ಕಳಿಸುವಾಗ ಒಬ್ಬ SP ಏನು PSI ಕೂಡ ಅಲ್ಲಿ ಸೇರಿ ಒಂದು ಅವಾಚ್ಯ ಶಬ್ದಗಳಿಂದ ಪೊಲೀಸರಿಂದ ಇವರಿಗೆ ಒಂದು ಏನು ಅಂದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂ ಓಕೆ ಫೈನ್ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮಾಜಿ ಸಚಿವ ರೇವಣ್ಣಗೆ ಖೈದಿ ನಂಬರ್ 4567/24 ನೀಡಲಾಗಿದೆ. ಜೈಲಾಧಿಕಾರಿಗಳು ವಿಚಾರಣಾಧೀನ ಖೈದಿ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೈಲಿನ ಇನ್ಸೈಡ್ನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಕ್ವಾರಂಟೈನ್ ಜೈಲಲ್ಲಿ ರೇವಣ್ಣ ಮುದ್ದೆ ಊಟವನ್ನು ಸೇವಿಸಿದ್ದಾರೆ. ಇತರೆ ಖೈದಿಗಳಿಗೆ ನೀಡುವ ಊಟವನ್ನೇ ರೇವಣ್ಣ ತಿಂದಿದ್ದಾರೆ. ರೇವಣ್ಣ ಇರುವಂತಹ ಕೊಠಡಿಯಲ್ಲಿ ಸದ್ಯ ಟಿವಿ ವ್ಯವಸ್ಥೆಯೂ ಕೂಡ ಇಲ್ಲ. ಜೈಲಿನ ಮೆನುವಿನಂತೆ ಇಂದು ಪುಳಿಯೋಗರೆ, ಕಾಫಿಯನ್ನ ನೀಡಲಾಗುತ್ತೆ. ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾಜಿ ಸಚಿವ HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. HD ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡಿಸಲಿದ್ದಾರೆ. ಮಾಜಿ ಸಚಿವ HD ರೇವಣ್ಣ ವಿರುದ್ಧ ಪೆನ್ಡ್ರೈವ್ ಕೇಸ್ ಷಡ್ಯಂತ್ರ ಆರೋಪ ಹಿನ್ನೆಲೆ ಇಂದು ಜೆಡಿಎಸ್ ನಿಯೋಗ ರಾಜ್ಯಪಾಲರಿಗೆ ದೂರನ್ನು ನೀಡಲಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಲಿದ್ದಾರೆ. ಬಳಿಕ ರಾಜಭವನಕ್ಕೆ ಪಾದಯಾತ್ರೆಯ ಮೂಲಕ ತೆರಳಿ ಜೆಡಿಎಸ್ ನಾಯಕರು ದೂರನ್ನ ನೀಡಲಿದ್ದಾರೆ.